ಈ ಜಾತ್ರೆಗೆ ಹೋಗ್ಬೇಕು ಅಂದ್ರೆ ನೀವು ಕೋಳಿ ಕೂಗಕ್ಕಿಂತ ಮುಂಚೆನೆ ಹೋಗ್ಬೇಕು. ಹಲೋ ನಮಸ್ಕಾರ. ಈ ಜಾತ್ರೆ ಬೆಳಗಿನ ಜಾವ 4 ಗಂಟೆಯಿಂದಾನೇ ಸ್ಟಾರ್ಟ್ ಆಗಿರುತ್ತೆ. ಈ ಧ್ವಜ ಬಂತು ಅಂದ್ರೆ ದೇವ್ರು ಬರುತ್ತೆ ಅಂತ ಮುನ್ಸೂಚನೆ. ಈ ಜಾತ್ರೆ ಸ್ಪೆಷಲ್ ಅಂದ್ರೆ ಬಾಗ್ನ. ಸಾವಿರಾರು ಜನ ಭಕ್ತಾದಿಗಳು ಈ ಬಾಗ್ನನ ಅರ್ಪಣೆ ಮಾಡ್ತಾರೆ. ಈ ಬಾಗ್ನದಲ್ಲಿ ಅರಿಶಿನ ಕುಂಕುಮ ಬಳೆ, ಬ್ಲೌಸ್ ಪೀಸು, ತರಕಾರಿ, ಹಣ್ಣು, ಕಾಳುಗಳಿರುತ್ತೆ. ಈ ಸಲ ಅಂತೂ ತುಂಬಾ ರಶ್ ಇತ್ತು. 6 ಗಂಟೆಗೆ ದೇವ್ರು ಬಂದಿದ್ದು. ಇಲ್ಲಿ ಒಂದೇ ಸಲಕ್ಕೆ 100 ಜನಕ್ಕೆ ದೇವ್ರು ಬರುತ್ತೆ. ಈ ದೃಶ್ಯ ನೋಡಕ್ಕೆ ಮೈ ಜುಮ್ ಅನ್ಸುತ್ತೆ. 12 ಜನ ಅಕ್ಕ ತಂಗಿಯರು ಸ್ವಾಮಿ ಅವ್ರನ್ನ ಮದ್ವೆ ಆಗ್ಬೇಕು ಅಂತ ಹಠ ಮಾಡಿದಾಗ ಎಲ್ಲರನ್ನು ಮದ್ವೆ ಆಗೋಕ್ ಆಗಲ್ಲ ಅನ್ನೋ ಕಾರಣಕ್ಕೆ ಬಾವಿಯಲ್ಲಿ ಸೂಜಿ ಬಿದ್ದಿದೆ, ಯಾರು ತಗೊಂಡ್ ಬರ್ತಾರೆ ಅವ್ರನ್ನ ಮದ್ವೆ ಆಗ್ತೀನಿ ಅಂತ ಹೇಳ್ತಾರೆ. ಆಗ 9 ಜನ ಬಾವಿಗೆ ಇಳಿತಾರೆ. ಮೇಲಿನಿಂದ ಸ್ವಾಮಿ ಬಾವಿನ ಮುಚ್ಚುತ್ತಾರೆ. ಮುಚ್ಚುವಾಗ ನೀವೆಲ್ಲ ಅಕ್ಕ ತಂಗಿಯರು ಇದ್ದ ಹಾಗೆ ನನ್ನ ಅಣ್ಣಯ್ಯ ಅಂತ ಕರಿಬೇಕು, ನಿಮಗೆ ವರ್ಷಕ್ಕೊಂದ್ಸತಿ ನನ್ನ ಭಕ್ತಾದಿಗಳಿಂದ ಬಾಗಿನ ಕೊಡಿಸ್ತೀನಿ ಅಂತ ಹೇಳ್ತಾರೆ. ಅದಕ್ಕೆ ಅವರು ಬಂದಾಗ ಅಣ್ಣಯ್ಯ ಅಂತ ಕೂಗೋದು. 9 ಜನ ಇದ್ರಲ್ಲಿದ್ದಾರೆ. ಇನ್ನು 3 ಜನ ಒಳ್ಳೆ ದಿಂಡಿರಮ್ಮ, ಅವರು ಹಳ್ಳದ ಹತ್ರ ಇದ್ದಾರೆ. ಇದನ್ನ ನಾನು ಕೇಳಿ ತಿಳ್ಕೊಂಡಿರೋದು. ಇದ್ರಕ್ಕಿಂತ ಹೆಚ್ಚಾಗಿ ಯಾರಿಗಾರು ಮಾಹಿತಿ ಗೊತ್ತಿದ್ರೆ ತಿಳಿಸಿ.